ಅತ್ಯಾಚಾರ ಆಗಿದೆ ಅದೆಲ್ಲ ತೋರಿಸಿದ್ದಾರೆ. ಇದು ಜಾಗೃತಗೊಳ್ಬೇಕು ಅಂತ ನಾನು ಹೇಳ್ತೀನಿ. ಇದು ತುಂಬ ಚೆನ್ನಾಗಿದೆ. ನಮ್ಮ ದೇಶದಲ್ಲಿ ಈ ರೀತಿ ಆಗತ್ತಂತ ಯಾರೂ ಎಣಿಸ್ಕೊಂಡಿರಲಿಲ್ಲ. ಎಲ್ಲ ಆಗಿ ಹೋಗಿಬಿಟ್ಟಿದೆ. ಈಗ ಏನು ಮಾಡಂಗಿಲ್ಲ. ಇನ್ನು ಮುಂದಾರು ನಾವು ಬದಲಾವಣೆ ಆಗ್ದಂಗಿದ್ರೆ ನಮ್ಮಂಥ ಮೂರ್ಖರು ಈ ದೇಶ ಎಲ್ಲ ಈ ಪ್ರಪಂಚದಲ್ಲೇ ಇರಲ್ಲ. ಪಿಕ್ಚರ್ ಬಂದಿದೆ ನಮಗೆ ಗೊತ್ತಿಲ್ಲ, ನಾವು ಶಿವಮೊಗ್ಗದವರಾಗಿ ಪಿಕ್ಚರ್ ಪ್ರೇಮಿನೇ ನಾವು. ಆದರೂ ಈ ಪಿಕ್ಚರ್ ನೋಡಿ ತುಂಬ ಖುಷಿ ಆಯ್ತು, ಚೆನ್ನಾಗಿದೆ ಪಿಕ್ಚರ್. ಈ ಫಿಲಂ ತುಂಬಾ ಚೆನ್ನಾಗಿತ್ತು. ಆದ್ರೆ ಹಿಂದೂಗಳಿಗೆ ಸಾವಿರ ಹೊಡೆದಿದ್ದಾರೆ, ನಾವು ಹೊಡೆದೇ ಹೊಡಿತೀವಿ. ಸೂಪರ್ ಮೂವಿ, ಜೈ ಶ್ರೀರಾಮ್. ಸೂಪರ್ ಆಗಿದೆ. ಹಿಂದೂಗಳು ಈ ಪಿಕ್ಚರ್ ಅನ್ನ ನೋಡ್ಲೇಬೇಕು, ಕಲಿಯೋದು ತುಂಬಾ ಇದೆ. ಎಲ್ಲರೂ ನೋಡಿ ಒಳ್ಳೇದನ್ನ ಮಾಡಿ ಒಳ್ಳೇದನ್ನ ಬಯಸಿ. ನಿಜಕ್ಕೂ ನಮ್ಮ ಪಠ್ಯ ಪುಸ್ತಕಗಳಲ್ಲಿ ನಾವೆಲ್ಲ ಓದಿದ್ದು ನಿಜಾಮರು ಅದು ಮಾಡಿದ್ರು ಇದು ಮಾಡಿದ್ರು ಆ ಥರ ಎಲ್ಲ ಓದಿದ್ವಿ ನಾವು. ಬಟ್ ಈ ಮೂವಿನಲ್ಲಿ ನಾವು ಬಂದು ನೋಡಿದಾಗ ರಜಾಕರ್ ಯಾರು ಅನ್ನೋದು ಗೊತ್ತಾಗತ್ತೆ ಒಂದು. ಆಮೇಲೆ ಸರ್ದಾರ್ಜಿ ಇದ್ದಾಗ ಸರ್ದಾರ್ಜಿ ಅವರ ನಿರ್ಧಾರ ಯಾಕಿತ್ತು ಅನ್ನೋದ್ರ ನಿಯಮಗಳು ಗೊತ್ತಾಗತ್ತೆ. ಹಾಗೆ ನಮ್ಮೇಲಾಗಿದ್ದಂಥ ದಬ್ಬಾಳಿಕೆಗಳು, ನಮ್ಮೇಲಾಗಿದ್ದಂಥ ಶೋಷಣೆಗಳು ಎಲ್ಲದೂ ಸಹ ನಾವು ಇವತ್ತು ಈ ಮೂವಿಯ ಮುಖಾಂತರ ನಮ್ಮ ಕಣ್ಮುಂದೆ ನೋಡಿದ್ರೆ. ಯಾಕಂದ್ರೆ ನಮ್ಮ ಅಜ್ಜಿ ತಾತಂದ್ರು ಹೇಳ್ತಾ ಇದ್ರು ನಮಗೆ ಈ ಥರನೇ ಆಗ್ತಿತ್ತು, ಈ ಥರ ಆಗ್ತಿತ್ತು. ಕಣ್ಮುಂದೆ ನಮಗೆ ನೋಡಿ ತೋರ್ಸಕ್ಕೆ ಗೊತ್ತಾಗ್ತಾ ಇರಲಿಲ್ಲ, ನಮ್ಮೇಲಾಗಿದ್ದಂಥ ನೋವುಗಳು ನಮಗೆ ಗೊತ್ತಾಗ್ತಾ ಇರಲಿಲ್ಲ. ಬಟ್ ಇವತ್ತು ಈ ಮೂವಿ ಮೂಲಕ ತೋರಿಸಿದ್ದಾರೆ. ಅನೇಕ ಜನರು ನೋಡ್ಬೇಕು ಇದನ್ನೆಲ್ಲ. ಫಿಲಮ್ ಚೆನ್ನಾಗಿದೆ. ಬಟ್ ನಮಗೆ ಒಂದು ಆಶ್ಚರ್ಯ ಏನಪ್ಪಾ ಅಂತಂದ್ರೆ ಎಷ್ಟೋ ಸತ್ಯಗಳನ್ನು ಇಲ್ಲಿವರೆಗೂ ಸಹ ನಮ್ಮ ಇತಿಹಾಸದಲ್ಲಿ ಎಲ್ಲೂ ಹೇಳಿಲ್ಲ. ಅದು ನಮಗೆ ಬೇಸರದ ಸಂಗತಿ. ಇತಿಹಾಸದ ಪ್ರಜ್ಞೆ ಬೇಕು ಅಂದ್ರೆ ಇಂಥ ಚಿತ್ರಗಳನ್ನ ನೋಡ್ಬೇಕು, ಯುವಕರು ಹೇಳ್ಬೇಕು, ಹೆಚ್ಚು ಹೇಳ್ಬೇಕು. ಭಾರತೀಯ ಪ್ರಜ್ಞಾವಂತಿಕೆ ಎಲ್ರಿಗೂ ಬರಬೇಕು ಅಂದ್ರೆ, ಇತಿಹಾಸದ ಪ್ರಜ್ಞೆ ಬೇಕು ಅಂದ್ರೆ ಈ ಚಿತ್ರ ಎಲ್ಲರೂ ನೋಡ್ಬೇಕು, ಎಲ್ರಿಗೂ ಹೇಳ್ಬೇಕು ದಯವಿಟ್ಟು. ಇದು ನಮ್ಮ ಮನ್ಸಿಗೆ ತಗೊಳ್ಬೇಕು. ಮನ್ಸಿಗೆ ತಗೊಳ್ಳೋದಂದ್ರೆ ಬರೀ ಇಲ್ಲಿ ನೋಡ್ಬಿಟ್ಟು ಅಲ್ಲಿ ಹೊರಗಡೆ ಹೋಗ್ಬಿಟ್ಟು ಫಿಲಮ್ ಸೂಪರ್ ಆಗಿತ್ತು ಹಂಗಿತ್ತು ಅಂತ ಹೇಳೋದಲ್ಲ. ಮನಸ್ಸಲ್ಲಿಂದ ರಕ್ತದಿಂದ ಬರಬೇಕು. ಹಿಂದೂ ಅನ್ನೋದು ಹಿಂದುತ್ವದಲ್ಲಿ ಹುಟ್ಟಿದೀವಿ ಅನ್ನೋದು ಹೆಮ್ಮೆ ಪಡ್ಕೋಬೇಕು ವಿನಃ ನಾಚಿಕೆ ಪಡ್ಕೋಬಾರ್ದು. ಆಗ್ಲಿ ಹಿಂದೂ ಆಗಿರ್ಬೇಕು, ಅಲ್ಲೊಂದು ಇಲ್ಲೊಂದು ಹೋಗಿ ಮಾತಾಡಬಾರ್ದು. ಅದಿರೋದು. ಅದನ್ನು ನಾವು ಓದಬೇಕಾದ್ರೆ ಇಂಥ ಹಿರಿಯರ ಪಾಠದಲ್ಲಿ ಬರ್ತಾ ಇತ್ತು. ಈಗ ಯಾವ ಪಾಠದಲ್ಲೂ ಬರ್ತಾ ಇಲ್ಲ. ಮಕ್ಕಳಿಗೆ ಏನು ವಿಷಯನೂ ಗೊತ್ತಾಗ್ತಾ ಇಲ್ಲ. ಈಗ ಹಾಗಾಗಿ ಬರೀ ಕ್ರಿಕೆಟು ಬಿಟ್ಟರೆ, ಗೊಂಬೆಗಳು ಆಟ ಪಿಕ್ಚರ್ ಬಿಟ್ಟರೆ ನೋಡ್ತಾರೆ, ಬಿಟ್ಟರೆ ಬೇರೆ ಪಿಕ್ಚರ್ಗಳು ಯಾವುದೂ ನೋಡ್ತಾ ಇಲ್ಲ ಮಕ್ಕಳು. ಈಗಿನ ಮಕ್ಕಳಿಗೆ ವಿದ್ಯಾಭ್ಯಾಸದಲ್ಲೂ ಆ ಪಠ್ಯಗಳನ್ನು ಬರ್ತಾನೂ ಇಲ್ಲ. ಹಾಗಾಗಿ ನಾವು ದೊಡ್ಡವರು ತಿಳಿದಂಥರಾಗಿ ನಮಗೆ ಗೊತ್ತಿರೋಂಥ ವಿಷಯಗಳನ್ನು ಮನೆಯಲ್ಲಿ ಮಕ್ಕಳಿಗೆ ವಿಷಯ ತಿಳಿಸ್ಬೇಕು ಅಂತ ಹೇಳಿ ಮಾತಾಡ್ತೀನಿ. ಜೈ ಶ್ರೀರಾಮ್ ಮೂವಿ ತುಂಬ ಚೆನ್ನಾಗಿತ್ತು. ಆ್ಯಕ್ಚುಲಾಗಿ ನಮ್ಮ ಇತಿಹಾಸ ನೆನೆಸ್ಕೊಂಡ್ರೆ ನಾವೀಗ ಲಕ್ಕಿ ಅಂದ್ಕೊಳ್ತೀವಿ. ಯಾಕಂದರೆ ನಿಜವಾಗ 100%. ಯಾಕೆಂದರೆ ಅಷ್ಟೆಲ್ಲ ಕಷ್ಟಪಟ್ಟು ನಮ್ಮ ಧರ್ಮನ, ಸನಾತನ ಧರ್ಮ ಉಳಿಸಿದ್ದಾರೆ. ಆ ಧರ್ಮ ನಾವು ಆ್ಯಕ್ಚುಲಾಗಿ ಉಳಿದಿರೋದಕ್ಕೆ ನಾವು ಇನ್ನೂ ಹಿಂದೂಗಳಾಗಿ ಬದುಕಿದ್ದೀವಿ ಅನ್ಸುತ್ತೆ ಮೋಸ್ಟ್ಲಿ ನನ್ನ ಪ್ರಕಾರ. ಯಾಕಂದರೆ ನಾವು ಇಂಥ ಮೂವಿಗಳನ್ನ ನಮ್ಮ ಮಕ್ಕಳಿಗೆ ಕರ್ಕೊಂಡು ಬಂದು ತೋರಿಸ್ಬೇಕು. ಯಾಕಂದರೆ ನಾವು ನೋಡೋದು 100% ರೈಟ್, ನಮ್ಮ ಮಕ್ಕಳು ತೋರಿಸೋದು 200% ರೈಟ್. ಯಾಕೆಂತ ಹೇಳಿದ್ರೆ ಇಂಥ ಮೂವಿ ನೋಡುವಾಗ ಈಗ ಏನು ನಡೀತಿದೆ ಲವ್ ಜಿಹಾದ್ ಈ ಥರದ್ದು ಎಷ್ಟೋ ಕಡಿಮೆ ಆಗುತ್ತೆ ಈ ಥರ ಮೂವಿಗಳನ್ನ ನಾವು ನಮ್ಮ ಮಕ್ಕಳಿಗೆ ತೋರ್ಸಕ್ಕೆ ಹೋದ್ರೆ. ಯಾಕಂದ್ರೆ ನಮ್ಮ ಸಂಸ್ಕೃತಿ ಉಳಿಬೇಕಂದ್ರೆ ನಾವೆಲ್ಲ ಒಂದಾಗಲೇಬೇಕು. ಯಾಕಂದರೆ ನೋಡಿ, ಏನೇ ಗಲಾಟೆ ಆದರೂ ಅವ್ರುಗಳು ಬೇಗ ಒಂದಾಗ್ಬಿಡ್ತಾರೆ. ನಮ್ಮ ಹಿಂದೂಗಳು ಅವ್ನಿಗೆ ಹಂಗೆ ಆಗಬೇಕಿತ್ತು. ಹಂಗೆ ತಾಯಿ ಇದ್ರ ಬಗ್ಗೆ ಅವೇರ್ನೆಸ್ ಕೊಟ್ಟರೆ 100% ನಮ್ಮ ಮಕ್ಕಳು ಚೆನ್ನಾಗಿರ್ತಾರೆ, ಸನಾತನದ ಬಗ್ಗೆ ಅರ್ಥ ಮಾಡ್ಕೊಳ್ತಾರೆ. ಹೇಳ್ಬೇಕಾದ್ರೆ ನನಗೇನು ಅನಿಸುತ್ತೆ ಅಂದರೆ, ನಾವು ಮೊದಲು ಹಿಂದೂಗಳಾಗಿ ನಾವು ಮಂತ್ರಗಳು ಏನೇನಕ್ಕೆ ಏನೇನು ಇಂಪಾರ್ಟೆಂಟು ಅನ್ನೋದು ನಾವು ಕಲಿಬೇಕು. ಸುತ್ತಮುತ್ತ ಏನಾಗ್ತಿದೆ ಅನ್ನೋದು ಅರಿವಿರಬೇಕು. ಇನ್ನೊಂದು ಏನಂದರೆ, ನಂಗೆ ಈ ಮೂವಿಯಲ್ಲಿ ಭಾಳ ಇಷ್ಟ ಆಗಿದ್ದು ಏನಂದರೆ, ಇದರಲ್ಲಿ ಹಿಂದೂ ಮುಸ್ಲಿಮ್ ಅನ್ನೋ ಭೇದ ಭಾವ ಅಲ್ಲ, ಏನೇನು ಆಗಿತ್ತು ಅನ್ನೋದು ತೋರಿಸಿದ್ದಾರೆ. ಯಾವುದೇ ಕಾರಣಕ್ಕೂ ಇಲ್ಲಿ ಹಿಂದೂಗಳು ಅಂತ ನಾವು ಹೋರಾಡ್ತಿರ್ಬೇಕಾದ್ರೆ ಭಾರತೀಯರು ನಾವೆಲ್ಲ ಒಂದೇ ಅಂತ ಇದ್ರಲ್ಲಿ ತೋರಿಸ್ಕೊಟ್ರು. ಮತ್ತು ನನಗೆ ಇನ್ನೊಂದು ಏನು ಅನಿಸುತ್ತೆ ಅಂದರೆ, ಇವಾಗ ಜೆನ್ಜಿ ಆಗಿ ಇನ್ನೊಂದು ನಾನು ಪುಣ್ಯ ಮಾಡಿರೋದೇನೆಂದರೆ ಇಂಥ ಮೂವಿಗಳನ್ನ ನೋಡ್ತಾ ಇರೋದು. ಎಷ್ಟು ಖುಷಿಯಾಗಿ ಇದು ನೋಡ್ತಾ ಇರ್ಬೇಕಾದ್ರೆ ನನಗೆ ಕಣ್ಣಲ್ಲಿ ನೀರು ತುಂಬ್ಕೊಂಡ್ಬಿಟ್ಟಿತ್ತು. ಯಾಕಂದರೆ ನಾವು ನೋಡೋರಿಗೆ ಅಳು ಬರುತ್ತೆ ಅಂದರೆ ನಾವು ಅನುಭವಿಸ್ದವ್ರಿಗೆ ಇನ್ನೆಷ್ಟು ಆಗಿರಬಾರ್ದು ಅಂತ. ಮತ್ತು ನನಗೆ ಇನ್ನೊಂದು ಏನು ಅನ್ಸೋದು ಅಂದರೆ, ಇವಾಗ ನೋಡಿರಿ, ಮುಸ್ಲಿಮ್ಸ್ ಅವ್ರು ಕುರಾನ್ ಅಂತೆ ಇದಂತೆ ಅಂತ ಮಾಡ್ತಾರೆ. ನಾವು ನಮ್ಮ ಭಗವದ್ಗೀತೆ ನೀವು ಓದ್ತಿದ್ದೀವ? ಇಲ್ಲ. ಹೋಗ್ಲಿ, ಏನಾರ ದೆವ್ವ ಗಿವ್ವಗಳಂದರೆ ಹನುಮಾನ್ ಚಾಲಿಸ ಅದನ್ನು ಸ್ಪಾಟಿಫೈಯೋ ಅದು ಇದ್ರಲ್ಲಿ ಹಾಕೊತೀವಿ. ನನಗೇನು ಅನ್ಸುತ್ತೆ ಅಂದರೆ, ಮೊದಲು ನಾವುಗಳು ಕಲಿಬೇಕು. ನಮ್ಮ ಸಂಸ್ಕೃತಿ ಒಂದೊಂದು ಮಂತ್ರದಲ್ಲೂ ಏನೇನು ಮೀನಿಂಗ್ ಇದ್ದಾವೆ, ಎಷ್ಟು ಇಂಪಾರ್ಟೆಂಟ್ ಅಂದರೆ ನಮ್ಮ ಧರ್ಮ ಸೈಂಟಿಫಿಕ್ ಆಗು ಪ್ರೂವ್ ಆಗಿದೆ. ಇವಾಗ ಏನೋ ಅಮೇರಿಕಾದವ್ರು ಹೇಳಿದ್ಮೇಲೆ ನಾವು ನಮ್ಮ ಧರ್ಮದಲ್ಲಿ ನಮ್ಮ ಧರ್ಮದ ಆಲ್ರೆಡಿ ಇತ್ತಲ್ಲ ಅಂತ ಫಸ್ಟು ನಾವು ನಮ್ಮ ಉಪನಿಷತ್ತಿರಲಿ, ವೇದಗಳಿರಲಿ, ಭಗವದ್ಗೀತೆ ಇರಲಿ, ನೀವು ಭಗವದ್ಗೀತೆ ಹೋದ್ರೆ ನಿಮ್ಮ ಬದುಕಲ್ಲಿ ಏನೇನು ಪ್ರಾಬ್ಲಮ್ ಇದೆಯೋ ಎಲ್ಲದಕ್ಕೂ ಸೊಲ್ಯೂಷನ್ ಆಲ್ರೆಡಿ ಅಲ್ಲಿ ಕೃಷ್ಣ ಪರಮಾತ್ಮ ಕೊಟ್ಟಿದ್ದಾರೆ. ನಾವು ನಮ್ಮದು ಧರ್ಮನ ನಾವು ಮೊದಲು ನಂಬಿ ಓದಿ ಮುಂದೆ ನಮ್ಮ ಮಕ್ಕಳಿಗೆಲ್ಲ ಹೇಳ್ಕೊಡ್ಬೇಕು ಅನ್ನೋದು ನನಗೆ ಇವಾಗ. ಈಗ ಮುಸ್ಲಿಮ್ಸ್ ಎಲ್ಲರೂ ಚಿಕ್ಕ ಮಕ್ಳು ಇದ್ದಾಗಿಂದಾನೆ ಅವ್ರನ್ನ ಮಸೀದಿಗೆ ಕಳಿಸಿ ಅವರಿಂದ ಚಿಕ್ಕವರಿದ್ದಾಗಿಂದಾನೆ ಅವ್ರಿಗೆ ನಾವು ಮುಸ್ಲಿಮ್, ನಮಗೆ ಕುರಾನ್ ಅನ್ನೋ ಅವೇರ್ನೆಸ್ ಅವ್ರು ಸ್ಟಾರ್ಟ್ ಮಾಡ್ತಾರೆ. ಯಾಕೆ ಹಿಂದೂಗಳು ಆ ಕೆಲಸ ಮಾಡ್ತಾ ಇಲ್ಲ? ಎಲ್ಲಿವರೆಗೂ ಹಿಂದೂಗಳಲ್ಲಿ ನಾವೆಲ್ಲರೂ ಒಂದು ಅನ್ನೋ ಒಗ್ಗಟ್ಟು ಬರೋದಿಲ್ವೋ ಅಲ್ಲಿವರೆಗೂ ಇಂಥವ್ರು ನಮ್ಮನ್ನ ಹೊಡಿತಾನೆ ಇರ್ತಾರೆ. ಎಕ್ಸಾಂಪಲ್, ಇವಾಗ ರೀಸೆಂಟಾಗಿ ರಾಮೇಶ್ವರಂ ಕೆಫೆಲ್ ಆಗಿರೋ ಒಂದು ಬಾಂಬ್ ಬ್ಲಾಸ್ಟ್ ಇರ್ಬೋದು.
ಅಕಸ್ಮಾತ್ ನಮ್ಮ ತಾಜ್ ಹೋಟೆಲಲ್ಲಿ ಮೇಲೆ ಆಗಿರೋದಿರ್ಬೋದು, ಅಕಸ್ಮಾತ್ ಪ್ರತಿ ಸತಿನೂ ತಿಂಗಳಿಗೊಂದ್ಸತಿನೋ 1.5 ತಿಂಗಳಿಗೊಂದ್ಸತಿನೋ ಮಂಗಳೂರು ಭಟ್ಕಳಲ್ಲಿ ಬರ್ತಾ ಇರೋ ನ್ಯೂಸ್ಗಳಾಗಿರ್ಬೋದು, ಎಲ್ಲಿವರೆಗೂ ನಾವೆಲ್ಲ ಒಂದು ಅಂತ ಆಗಲ್ವೋ, ಜೊತೆಗೆ ಯಾರಾದರೂ ನಮ್ಮನ್ನ ದಬ್ಬಾಳಿಕೆ ಮಾಡ್ತಿದ್ದಾರೆ ಅಂತಂದಾಗ ನಾವು ಎಚ್ಚೆತ್ಕೊಳ್ಳಲ್ವೋ, ಅಲ್ಲಿವರೆಗೂ ಇಂಥವ್ರನ್ನ ಮಟ್ಟ ಹಾಕೋಕ್ಕಾಗಲ್ಲ. ನಾವು ಹಿಂದೂ ಮುಸ್ಲಿಂ ಬೇರೆ ಮಾಡೋದು ಬೇಡ, ಎಲ್ಲರೂ ಒಂದಾಗಿದ್ದು ಯಾವ ರೀತಿಯಾಗಿ ಅಪಾಯ ಆಗದೆ ಇರೋ ಥರ ನಾವು ಚೆನ್ನಾಗಿ ನೋಡ್ಕೋಬೇಕು. ಈ ಥರದ ಫಿಲಮ್ಸ್ ಬಂದಾಗ ಪ್ರಮೋಟ್ ಅಲ್ಲ, ಬೇರೆ ಎಲ್ಲ ಮೂವೀಸ್ ಬಂದಾಗ ಯಾವ ಥರ ಪಬ್ಲಿಸಿಟಿ ಕೊಡ್ತಾರೋ ಇದಕ್ಕೂ ಅದೇ ಥರ ಪಬ್ಲಿಸಿಟಿ ಸಿಗಬೇಕು. ಇಲ್ಲ ಅಂತಂದರೆ ನಮ್ಮಂಥವ್ರಿಗೆ ಗೊತ್ತಾಗೋದಿಲ್ಲ. ದಯವಿಟ್ಟು ಈ ಥರದ ಮೂವೀಸ್ ಬಂದಾಗ ದಯವಿಟ್ಟು ಅವೇರ್ನೆಸ್ ಕೊಡಿ, ಪಬ್ಲಿಸಿಟಿ ಕೊಡಿ, ಜನಕ್ಕೆ ತಿಳಿಯೋ ಹಾಗೆ ಮಾಡಿ. ಥ್ಯಾಂಕ್ ಯು. ಸರ್, ನಾವು ಇಂಡಿಯನ್ಸು ಎಲ್ಲ ಭಾಷೆಗಳನ್ನ ಎಲ್ಲ ಧರ್ಮಗಳನ್ನ ಗೌರವಿಸ್ತೀವಿ. ಅವ್ರು ಹೇಗೆ ಅವರವರಿಗೆ ಬೈಬಲ್ ಕೊಟ್ಟು ಕುರಾನ್ ಕೊಟ್ಟು ಅವ್ರ ಮಕ್ಕಳಿಗೆ ಕಲಿಸ್ತಾರೋ, ನಾವು ಕೂಡ ಹಿಂದೂಗಳು ಪ್ರತಿಯೊಬ್ಬರು ಅವ್ರವ್ರ ತಂದೆ ತಾಯಿಗಳು ಅವ್ರವ್ರ ಮಕ್ಕಳಿಗೆ ಭಗವದ್ಗೀತೆ ಬುಕ್ ಕೊಟ್ಟು ನಮ್ಮ ಸನಾತನ ಧರ್ಮ ಏನಿದೆ ಅದನ್ನು ಉಳಿಸ್ಬೇಕು. ಮತ್ತೀಗ ಅಯೋಧ್ಯೆಯಲ್ಲಿ ರಾಮ ಮಂದಿರ ಓಪನ್ ಆಯಿತು. ಕೆಲವೊಂದು ಸ್ಟೇಟಸ್ಗಳಲ್ಲಿ ಕೆಲವೊಂದು ವಿಡಿಯೋಗಳನ್ನ ನೋಡಿದೆ. ಈಗ ನಿಮ್ಮದು ರಾಜಕೀಯ ಇದೆ, ನೀವು ಮಾಡ್ತಾ ಇದ್ದೀರಾ, ಅದನ್ನು ಹೊಡೆದು ನಾವು ಮತ್ತೆ ನಮ್ಮ ಮಸೀದಿ ಕಟ್ತೀವಿ ಅಂತ ಅಂಥವ್ರಿಗೆಲ್ಲ ಒಂದು ನೇರವಾಗಿ ಹೇಳಕ್ಕೆ ಇಷ್ಟಪಡ್ತೀನಿ. ಒಬ್ಬ ಭಾರತೀಯ ಹಿಂದೂ ಆಗಿ ಯಾರು ಅದನ್ನು ಹೊಡೆಯೋಕ್ಕೆ ಪ್ರಯತ್ನ ಪಡ್ತಾರೋ ಅವ್ರ ತಲೆಗಳನ್ನ ಕಡ್ದು ಅದನ್ನು ಅಡಿಪಾಯ ಮಾಡಿ ಇನ್ನು ಸ್ಟ್ರಾಂಗಾಗಿ ಕಟ್ತೀವಿ ಸರ್. ಇದು ಒಬ್ಬ ಭಾರತೀಯನಾಗಿ ಅವ್ರಿಗೊಂದು ಮೆಸೇಜು.